ತಗೋಬೇಕು. ಯಾರು ಹೋದ್ರು? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗು ಹಬ್ಬದ ವ್ಲಾಗ್ನ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನೈಟು ಊರಿಂದ ಹೊರಟಿ ಬಂದಿದ್ದೆ ಒಂದು 5 o'clock ಆಗಿತ್ತು. ಮಲಗಿದ್ದು ಒಂದೇ ಗೊತ್ತು. ಇವಾಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಹಾಗೆ ನಮ್ಮತ್ತೆ ಸಗಣಿಯಲ್ಲಿ ಸಾರಿಸಿದ್ರು, ರಂಗೋಲಿ ಬಿಡ ಅಂತ ಅಂದರು. ರಂಗೋಲಿ ಬಿಟ್ಟಿದ್ದೀನಿ, ಹೇಗಿದೆ ಅಂತ ನೋಡಿ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ತಕ್ಕ ಮಟ್ಟಿಗೆ ಹೆಂಗೆ ಬರುತ್ತೋ ಹಾಗೆ ಹಾಕಿದ್ದೀನಿ. ಅದು 15ರಿಂದ 8 ಚುಕ್ಕಿ ರಂಗೋಲಿ. ಆಲ್ಮೋಸ್ಟು ನಾವೆಲ್ಲ ಚಿಕ್ಕವರಿದ್ದಾಗಿಂದನೂ ಅದು ಒಂದೇ ರಂಗೋಲಿನ ಹಾಕೋದು. ಯಾವುದೇ ಫಂಕ್ಷನ್ ಆದ್ರೂ, ಏನೇ ಹಬ್ಬ ಆದ್ರೂ ಇದೊಂದು ಮತ್ತು ಇನ್ನೊಂದು ಗುಲಾಬಿದು ಬರುತ್ತೆ 15 to 8. ಅವೆರಡೇ ಜಾಸ್ತಿ ರಂಗೋಲಿನ ಹಾಕೋದು. ಆ್ಯಕ್ಚುಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಇಲ್ಲೇ ನಿಮಗೆ ಕೇಳ್ತಿರ್ಬೋದು ಸೌಂಡು. ಅದು ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಅದ್ರದ್ದು. ಸೊ ಇವಾಗ ನಾವು ಸ್ನಾನ ಮಾಡಿ ರೆಡಿಯಾಗಿ ಹೋಗೋದು. ಹಬ್ಬ ಹರಿದಿನ ಅಂತ ಅಂದಮೇಲೆ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಮುಗ್ದೋಗ್ಬಿಡತ್ತೆ. ಸೊ ಎಲ್ಲರ ಮನೆಯಲ್ಲೂ ಹೀಗೇನೆ ಅಂತ ಅನಿಸುತ್ತೆ. ಎಲ್ಲರೂ ಸೇರಿ ಬೇಗ ಬೇಗ ಕೆಲಸನ ಮುಗಿಸಿದ್ರೆ ಬೇಗ ಹಬ್ಬನೂ ಮುಗ್ದೋಗ್ಬಿಡತ್ತೆ. ನನಗಂತೂ ಮಾಡೋದಕ್ಕೆ ಏನು ಕೆಲಸ ಇರಲಿಲ್ಲ. ನಮ್ಮ ಅತ್ತೆನ ನಾನು ಬರೋ ಅಷ್ಟರೊಳಗಡೆ ಎಲ್ಲ ಕೆಲಸನೂ ಮುಗಿಸಿದ್ರು. ಸೊ ಹಾಗಾಗಿ ರಂಗೋಲಿ ಒಂದು ನಾನು ಹಾಕಿದೆ. ನಮ್ಮನೆಯವರು ನೀರೊಳಗೆ ಹುರಿ ಹಾಕ್ತಿದ್ದಾರೆ. ಎಲ್ರಿಗೂ ಸ್ನಾನ ಮಾಡೋಕ್ಕಾಗಲಿ, ಜಾಸ್ತಿ ನೀರು ಬೇಕು ಅಲ್ವಾ ಇವತ್ತು ಅಂತ. ಅಷ್ಟರೊಳಗಡೆ ನಮ್ಮ ಅತ್ತೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಾಗೆ ಹಬ್ಬನೂ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಿದ್ರು. ಆಗಲೇ ಆ್ಯಕ್ಚುಲಿ ಅವರು ಧನುರ್ಮಾಸ ಮಾಡ್ತಿದ್ರಂತೆ. ಸೊ ಹಾಗಾಗಿ ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಪೂಜೆನೂ ಮುಗಿಸ್ಬಿಟ್ರು. ನನ್ನ ಮಗನಿಗೆ ಇನ್ನೂ ನಿದ್ದೆ ಮೂಡು ಹೋಗೇ ಇರಲಿಲ್ಲ. ಅವನು ನಿದ್ದೆಯಿಂದ ಆಗ್ತಾನೆ ಎದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾನೆ. ನನಗಂತೂ ಶಾಕ್ ಆಗೋಯ್ತು. ಅವನು ಆಲ್ಮೋಸ್ಟು ಕಾರ್ಟೂನ್ಸು ಬಿಟ್ಟರೆ ಯಾವುದಾದ್ರೂ ಆ್ಯಕ್ಷನ್ ಮೂವಿಗಳು ಬಂದರೆ ಮಾತ್ರ ಟಿ ವಿ ನೋಡ್ತಿರ್ತಾನೆ, ಇಲ್ಲಾಂದರೆ ಟಿ ವಿನೇ ನೋಡಲ್ಲ. ಇವತ್ತು ಅದೇನು ಮೂಡು ಬಂತೋ ಗೊತ್ತಿಲ್ಲ, ಯಾವುದೋ ಕಾಮಿಡಿ ಚಾನಲ್ನ ಹಾಕೊಂಡು ನೋಡ್ತಿದ್ದ. ಮೋಸ್ಟ್ಲಿ ಅದು ಅವನಿಗೆ ಇಷ್ಟ ಆಯಿತೋ ಇಲ್ಲ ನಿದ್ದೆ ಮೂಡಲ್ಲಿದ್ನೋ ಏನೋ ಗೊತ್ತಿಲ್ಲ. ನಾವು ಸ್ನಾನ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಥರ ರೆಡಿಯಾಗಿದ್ದೀನಿ. ಇದು ಆಲ್ಮೋಸ್ಟು 5 years ಆಗಿದೆ ಡ್ರೆಸ್ನ ತೊಗೊಂಡು. ನಾನು ಆವಾಗಿಂದನೂ ಆಗುತ್ತೆ, ನನಗೆ ಈಗಲೂ ಆಗುತ್ತೆ. ಆಲ್ಮೋಸ್ಟು ಊರಿಗೆ ಹೋದರೆ ಸಿಂಪಲ್ಲು, ದೇವಸ್ಥಾನಕ್ಕೆ ಏನಾದರೂ ಹೋಗೋದಾದರೆ ನಾನು ಅದೇ ಡ್ರೆಸ್ನ ಹಾಕೋತೀನಿ. ನೋಡಿ, ನಾನು ಆವಾಗಲೇ ಹೇಳಿಲ್ವಾ, ಆಲ್ಮೋಸ್ಟ್ ಅವನು ಕಾರ್ಟೂನ್ಸ್ನೇ ನೋಡೋದು. ಅದು ಬಿಟ್ಟರು ಬೇರೆ ಯಾವುದು ಆಲ್ಮೋಸ್ಟ್ ನೋಡಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಯಿತು ಕಣೋ ಬಾರೋ ಅಂತ ಅಂದ್ರೂ ಕಾರ್ಟೂನ್ಸ್ ನೋಡ್ಕೊಂಡು ನಿಂತಿದ್ದಾನೆ. ಅವರ ಪಪ್ಪ ಒಂದು ಸಲ ಜೋರಾಗಿ ಗದ್ರಿಸಿದ್ರು, ಆವಾಗ ಬಂದ. ಇವಾಗ ದೇವಸ್ಥಾನಕ್ಕೆ ಎಲ್ಲರೂ ರೆಡಿ ಹೋಗ್ತಾ ಇದ್ದೀವಿ. ಇವತ್ತ ನಾನು ರಂಗೋಲಿ ಬಿಟ್ಟಿದ್ನಲ್ಲ, ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ಅಪ್ಪ ಚೆನ್ನಾಗಿ ಬಿಟ್ಟಿದ್ದಾರೆ. ಅಲ್ಲಿ ಏನೋ ಬರ್ದಿದ್ದೀನಿ, ಓದಿ ನೋಡೋಣ. ಆಮೇಲೆ ಇನ್ನೊಂದು ಇಲ್ಲಿ ಏನು ಬರ್ದಿದ್ದೀನಿ ನೋಡ್ರಿ, ಇಲ್ಲಿ. ಇದು ನಮ್ಮನೆ ಹತ್ರನೇ ಇರೋದು ಕರಿಗಲ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಆವಾಗಿನ ಕಾಲದಲ್ಲಿ ರಾಜಮನೆತನ ಇದ್ರಲ್ವ, ಆವಾಗಿಂದನೂ ಈ ದೇವಸ್ಥಾನ ಇದೆ. ಹಬ್ಬದ ದಿನ ಅಂತ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ನೀಟಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ದೀಪನೂ ಹಚ್ಚಿದ್ವಿ. ನಮಸ್ಕಾರ ಮಾಡಿಕೊಂಡು ಹಾಗೆಯೇ ಅಲ್ಲಿ ಪ್ರಸಾದನ ಕೊಡ್ತಿದ್ರು. ನಮ್ಮ ರಿಲೇಟಿವ್ಸ್ನೇ ವರ್ಷನೂ ಪ್ರಸಾದನ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಹಬ್ಬದ ದಿನ. ಸೊ ಪ್ರಸಾದನೂ ಇಸ್ಕೊಂಡು ಡೈರೆಕ್ಟು ಮನೆಗೆ ಬಂದ್ವಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಅಂತ ನಮ್ಮ ಅತ್ತೆ ಉಂಡ್ಗಡ್ಬು ಹಾಗೆ ಚಿಲ್ಕೊರೆ ಬೇಳೆ ಸಾಂಬಾರು ಹಾಗೆ ಕಾಯಿ ರಸನ ಮಾಡಿದರು. ನನಗಂತೂ ಉಂಡ್ಗಡ್ಬಿಗೆ ಕಾಯಿ ರಸ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ, ಸಖತ್ತಾಗಿರುತ್ತೆ. ನಾನು ಒಂದು ಉಂಡ್ಗಡ್ಬು ಕಾಯಿ ರಸದಲ್ಲಿ ತಿಂದೆ, ಒಂದು ಉಂಡ್ಗಡ್ಬು ಸಾಂಬಾರಲ್ಲಿ ತಿಂದೆ. ಎರಡರಲ್ಲೂ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಯಪ್ಪ, ಈ ಟೈಮು ಅಂತ ಅನ್ನೋದು ಎಷ್ಟು ಬೇಗ ಓಡುತ್ತೆ ಅಲ್ವಾ.
ಇವತ್ತಿನ ದಿನ ಆಲ್ರೆಡಿ ಮುಗಿತಾ ಬಂದೇ ಹೋಯಿತು, ಹಬ್ಬ ಮುಗ್ದೇ ಹೋಯ್ತಲ್ಲ ಅಂತ ಅನಿಸ್ತು. ಹಾಗೆಯೇ ನಮ್ಮ ಮನೆ ಹಿಂದೆಯೇ ಒಂದು ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಮಲ್ಲಿಗೆ ಹೂ ಥರನೇ, ಬಟ್ ಮಲ್ಲಿಗೆ ಹೂವಲ್ಲ ಅದು. ಆ ಥರ ಮೊಗ್ಗಳು ಬಿಟ್ಟಿತ್ತು. ನಮ್ಮ ಅತ್ತೆ ಕೊಯ್ದು ಫ್ರಿಜ್ಜಲ್ಲಿ ಇಟ್ಟಿದ್ರು. ತುಂಬ ಇತ್ತು, ಏನು ಒಂದು 2 ಮಾರು ಆಗೋವಷ್ಟು ಹೂ ಸಿಕ್ಕಿತ್ತು. ಪಾಪ ಅವ್ರಿಗೆ ಕಟ್ಟೋಕ್ಕಾಗ್ದೇ ಟೈಮ್ ಸಿಗದೇನೆ ಹಾಗೆ ಬಿಟ್ಟಿದ್ರು. ಸೊ ಅದನ್ನಾದರೂ ಕಟ್ಟೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮ ಚರಿತು ಇಬ್ಬರು ಸೇರಿ ಹೂನ ಕಟ್ಟಿದ್ವಿ. ಸಂಕ್ರಾಂತಿ ಇರಲಿ, ಯುಗಾದಿ ಇರಲಿ, ದೀಪಾವಳಿ ಇರಲಿ, ನಮಗಂತೂ ಒಬ್ಬಟ್ಟು ಅನ್ನೋದು ಒಂದು ಎಮೋಷನ್ನು. ನಾವು ನಾನ್ ವೆಜ್ಜು ತಿನ್ನೋದಿಲ್ಲ. ಸೊ ಒಬ್ಬಟ್ಟೆ ನಮಗೆ ಎಲ್ಲ ಅಂತ ಅನ್ಬೋದು. ನಮಗೂ ನಮ್ಮ ಸ್ಕೂಲಲ್ಲೆಲ್ಲ ರೇಗ್ಸೋರು, ಪುಳ್ಚಾರ್ ಬರೀ ಹೋಳಿಗೆ ತಿಂತೀರಾ, ಒಬ್ಬಟ್ಟು ತಿಂತೀರಾ ಅಂತ. ಸೊ ಯಾರೇನೇ ಅಂತ ಅನ್ನಲಿ, ನಮಗಂತೂ ಒಬ್ಬಟ್ಟೆ ಎಮೋಷನ್ನು. ಒಬ್ಬಟ್ಟೆ ಒಂಥರ ದೊಡ್ಡ ಹಬ್ಬ. ನಮ್ಮ ಅತ್ತೆ ಬೆಳಗ್ಗೆಯಿಂದ ಪಾಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದ್ದಾರೆ ಅಂತ ನಾನು ಒಂದು ಚಿಕ್ಕದಾಗಿ ಅಳಿಲು ಸೇವೆ ಮಾಡೋಣ ಅಂತ ಒಂದು ಸ್ವಲ್ಪ ಒಬ್ಬಟ್ಟಿನ ಹೂರಣ ಉಳಿದಿತ್ತು, ಅದನ್ನು ಒಬ್ಬಟ್ಟು ತಟ್ಟೋಣ ಅಂತ ಅಂದ್ಕೊಂಡು ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಜಮೀನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸದವ್ರು ಬಂದಿದ್ದರು. ಸೊ ಅವ್ರಿಗೆಲ್ಲ ಆಗಲಿ ಅಂತ ಒಬ್ಬಟ್ಟನ್ನ ಮಾಡಿದೆ. ನಾವು ನಮ್ಮ ಮನೇಲಿ ಹಸುಗಳನ್ನ ಸಾಕೋಣ ಅಂತ ಅಂದ್ಕೊಂಡು ಹಸು ಫಾರ್ಮ್ನ ಮಾಡ್ತಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿಗಳನ್ನ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಎಲ್ಲ ಮಾಡ್ಕೊಂಡಿದ್ದಾರೆ. ಹಸುಗೆ ಬೇಕಾದಂಥ ಕೊಟ್ಟಿಗೆ ಅದೆಲ್ಲ ಕಟ್ತಿದ್ದಾರೆ, ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ನಾನು ತುಂಬ ದಿನ ಆಯಿತು ಹೋಗಿ ನೋಡಿರಲಿಲ್ಲ, ಅದನ್ನು ನೋಡ್ದಂಗೆ ಆಗುತ್ತೆ ಅಂತ ತೋಟದ ಹತ್ರ ಹೋಗಿದ್ವಿ. ಯಾರು ಹೋದ್ರು ಪಕ್ಕರಿ? ಯಾರು ಹೋದ್ರು? ಹೋದ್ರ ಅವರು ಕೆಲಸ ಮುಗಿಸಿ? ಅದಕ್ಕೆ ಈಗ ನೀನೇ ಮಾಡ್ತಿದ್ಯಾ? ಇನ್ನೂ ಇದೆಯಾ ಕೆಲಸ? ಏನಿದೆ ಇನ್ನೂ ಕೆಲಸ? ನಮ್ಮ ಹೇಮಲ್ಗಂತೂ ದಿನ ಪೂರ್ತಿ ತೋಟದಲ್ಲಿ ಇರೋದೇ ಬೇಜಾರಾಗಲ್ಲ ಅಂತ ಅನಿಸುತ್ತೆ. ಅವನಿಗಂತೂ ತುಂಬ ಇಷ್ಟ. ಹಿಂದಿನ ಕಾಲದಲ್ಲಿ ಏನಂತಿದ್ರು ಅಂದರೆ, ಓದೋಕ್ಕಾಗಲಿಲ್ಲ ಅಂತಂದರೆ ಒಂದು 2 ಎಮ್ಮೆ ಸಾಕೊಡ್ತೀನಿ, ಮನೇಲಿ ಮೇಯಿಸ್ಕೊಂಡಿರು ಅಂತ ಅಂತಿದ್ರು. ಇವಾಗ ಹೈನುಗಾರಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಅಂದರೆ, ಪರ್ಸ್ನಲಿ ನನಗೆ ಅನಿಸಿರೋದು, ಆ ಸಿಟಿ ಲೈಫಲ್ಲಿ ಅಷ್ಟೊಂದು ಒದ್ದಾಡಿಕೊಂಡು ಜೀವನ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ಹಳ್ಳಿ ಜೀವನನ ಸಾಗಿಸೋದು ತುಂಬ ಬೆಟರ್ ಆಗಿದೆ. ಇವಾಗ 3 ಹೊತ್ತು ಗಂಜಿ ಕುಡ್ಕೊಂಡಿದ್ರೂ ಪರವಾಗಿಲ್ಲ, ಹಳ್ಳಿಯಲ್ಲಿ ನೆಮ್ಮದಿಯಾಗಿ ಜೀವನನ ಮಾಡ್ಬೋದು. ಗೈಸ್, ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗು. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು.